ಅವ್ರ ಮಗನ್ನೇ ಕಾಯ್ಕೊಂಡು 4 ವರ್ಷ ಕಾಸು ಅವ್ರಿಗೆ ಏನು ಸೌಕರ್ಯ ಇರಲ್ಲ ಗೌರ್ಮೆಂಟ್ ಕೆಲಸದವ್ರಿಗೆ. ಅಕ್ಕಿ ಕೊಡೋಲ್ಲ ಗೌರ್ಮೆಂಟ್ ಕೆಲಸದವ್ರಿಗೆ, ಏನೂ ಇಲ್ಲ ಗೌರ್ಮೆಂಟ್ ಇಂದ ಏನಿಲ್ಲ. ಅವ್ರು ದುಡಿತಾರೆ, ಅವ್ರು ಕಾಸು ಕೊಡ್ಬೇಕು ಅಷ್ಟೇ ಹೊತ್ತು ಇನ್ನೇನಿಲ್ಲ ಅಲ್ವಾ? ಅದು ಸ್ವಲ್ಪ ನೋಡ್ಕೋಬೇಕು ತಾನೆ. ಇವ್ರನ್ನೂ ನೋಡ್ಕೋಬೇಕು, ಅವ್ರನ್ನೂ ನೋಡ್ಬೇಕು, ಬಡವ್ರನ್ನೂ ನೋಡ್ಕೋಬೇಕು. ಹಾ ಹೇಳಿದ್ರಲ್ವಾ, ಎಲ್ಲಾರ್ಗೂ ಗೃಹಲಕ್ಷ್ಮಿಗೆ ಎಲ್ಲಾರ್ಗೂ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು. ಅದ್ರಲ್ಲಿ ಇದು ಮಾಡಿದ್ರು, ಡಿವೈಡ್ ಮಾಡಿದ್ರು. ಏನು ಗೌರ್ಮೆಂಟ್ ಕೆಲಸದವ್ರಿಗಿಲ್ಲ, ಇವ್ರಿಗಿಲ್ಲ, ಅವ್ರಿಗಿಲ್ಲ ಅಂತ. ನಾವೆಲ್ಲ ಏನ್ ಮಾಡ್ಬೇಕು ಹೇಳಿ ಅಲ್ವಾ? ಅಲ್ಲ, ನಮ್ಮಂತವ್ರನ್ನ ನೋಡ್ಕೋಬೇಕು ತಾನೆ. ಅವ್ರ ಸಂಸಾರ, ಅವ್ರ ಮಕ್ಳು ಅವ್ರು ನೋಡ್ಕೊಂಡ್ಬಿಡ್ತಾರೆ. ನಮ್ಮಂತವ್ರು ಏನಾಗ್ಬೇಕು ಹೇಳಿ? ಅವ್ರು ಕೊಡೋ ಕಾಸಿಗೆ ಕಾಯ್ಕೊಂಡಿರ್ಬೇಕು ತಾನೆ ನಾವು. ಅದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಎಲ್ಲ ಮಾಡ್ರಿ. ಸಂತೋಷ, ಮಾಡಿರೋದೇನ ಸಂತೋಷ. ಇವಾಗ ಬೇಕಾಗೇ ಇಲ್ಲ, ಮಹಿಳೆಯರ್ ಕೊಟ್ಟು ಗಂಡಸರಿಗೆ ಸ್ವಲ್ಪ ಇದಾಗ್ತಾ ಇದಾರೆ. ಎಲ್ಲ ಇದ್ರ ಮೇಲೆ ಎಲ್ಲ ರೇಟ್ಗಳು ಜಾಸ್ತಿ ಆಗ್ಬಿಟ್ಟಿದೆ. ಅದೆಲ್ಲ ಯಾರು ತಗೊಳ್ಳೋದು? ಅದ್ರ ಪರಿಣಾಮ ನಾವೇ ಅಲ್ವಾ ತಗೋಬೇಕಾಗಿರೋದು. ಇವಾಗ ಅವ್ರಿಗೆಲ್ಲ ಕೊಟ್ಟಿರೋದಲ್ಲಿ ಏನ್ ಮಾಡ್ತಾರೆ, ಕೂಡಿ ಇಟ್ಕೊಂಡು ಏನೋ ಒಂದ್ ಮಾಡ್ಕೊಂತ ಇದಾರೆ. ಅವ್ರಿಗೆ ಏನೋ ಏನ್ ಮಾಡ್ಕೊಂತ ಇದ್ರೆ ಗೊತ್ತಿಲ್ಲ, ಅವ್ರ ಇಷ್ಟ ಅಲ್ವಾ ಸರ್. ನಮಸ್ಕಾರಪ್ಪ.